ಕೃಷ್ಣ ಜನ್ಮಾಷ್ಟಮಿ ದಿನದ ಪೂಜೆಯನ್ನು ಪವಿತ್ರವೆಂದು ಪರಿಗಣಿಸಲಾಗುವುದರಿಂದ ನಮ್ಮ ರಾಶಿಗನುಗುಣವಾಗಿ ಶ್ರೀಕೃಷ್ಣನನ್ನು ಪೂಜಿಸುವುದು ಬಹಳ ಮುಖ್ಯ. ಜನ್ಮಾಷ್ಟಮಿ ಹಬ್ಬವು ಶ್ರೀಕೃಷ್ಣನ ಜನ್ಮದಿನದ ಆಚರಣೆಯ ದಿನವಾಗಿದೆ. ಹಿಂದೂಗಳು ಈ ದಿನವನ್ನು ಪೂರ್ಣ ಉತ್ಸಾಹದಿಂದ ಆಚರಿಸುತ್ತಾರೆ, ಏಕೆಂದರೆ ಅವರು ಉಪವಾಸವನ್ನು ಆಚರಿಸುತ್ತಾರೆ, ಭಜನೆಗಳನ್ನು ಹಾಡುತ್ತಾರೆ, ಪ್ರಾರ್ಥನೆ ಸಲ್ಲಿಸುತ್ತಾರೆ, ಪ್ರಸಾದವನ್ನು ತಯಾರಿಸುತ್ತಾರೆ, ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಪೂಜೆ ಮಾಡುತ್ತಾರೆ. ಈ ದಿನದಂದು ಭಕ್ತರು ಮುಂಜಾನೆ ಸ್ನಾನವನ್ನು ಮಾಡುತ್ತಾರೆ ಮತ್ತು ಪೂಜೆ ವಿಧಿಗಳಿಗೆ ಸಿದ್ಧರಾಗಲು ಹೊಸ ಮತ್ತು ಶುದ್ಧವಾದ ಬಟ್ಟೆಗಳನ್ನು ಧರಿಸುತ್ತಾರೆ. ಜನ್ಮಾಷ್ಟಮಿಗೆ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ತುಪ್ಪ ಮತ್ತು ಮಖಾನದಿಂದ ಮಾಡಿದ ಚರಣಾಮೃತವನ್ನು ಅರ್ಪಿಸುತ್ತಾರೆ. ಈ ದಿನದ ಪೂಜೆಯನ್ನು ಪವಿತ್ರವೆಂದು ಪರಿಗಣಿಸಲಾಗಿರುವುದರಿಂದ ಅವರ ರಾಶಿ ಚಕ್ರ ಚಿಹ್ನೆಗಳ ಪ್ರಕಾರ ಜನ್ಮಾಷ್ಟಮಿಯಂದು ಭಗವಾನ್ ಕೃಷ್ಣನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುವ ವಿಧಾನಗಳ ಪಟ್ಟಿಯನ್ನು ನಾವು ಇಲ್ಲಿ ನೀಡಿದ್ದೇವೆ. ಇದನ್ನು ಮಾಡುವುದರಿಂದ ನೀವು ಅದೃಷ್ಟವನ್ನು ಪಡೆಯುವ ಅವಕಾಶವು ಹೆಚ್ಚಾಗುತ್ತದೆ. ಜನ್ಮಾಷ್ಟಮಿಯಂದು ರಾಶಿಚಕ್ರದ ಪ್ರಕಾರ ಶ್ರೀಕೃಷ್ಣನಿಗೆ ಭೋಗವನ್ನು ಅರ್ಪಿಸಿದರೆ ಆಸೆ ಈಡೇರುತ್ತದೆ, ರೋಗಗಳು ದೂರವಾಗುತ್ತವೆ ಎನ್ನುವ ನಂಬಿಕೆಯಿದೆ. ಮೇಷರಾಶಿ. ಮೇಷರಾಶಿಯವರು ಮೊದಲು ಕೃಷ್ಣ ಮತ್ತು ರಾಧೆಯರ ಮೂರ್ತಿಗಳಿಗೆ ಅಭಿಷೇಕ ಮಾಡಿಸಬೇಕು. ಹಾಲಿನ ಉತ್ಪನ್ನಗಳು ಮತ್ತು ಕೆಂಪು ದಾಳಿಂಬೆಯನ್ನು ನೀಡುವುದು ಅವರಿಗೆ ಯಶಸ್ಸನ್ನು ಪಡೆಯಲು ಸಹಾಯ ಮಾಡುತ್ತದೆ. ಈ ರಾಶಿಯ ಜನರು ಶ್ರೀಕೃಷ್ಣನನ್ನು ಕೆಂಪು ಬಟ್ಟೆಯಿಂದ ಅಲಂಕರಿಸಿದ ನಂತರ ಮಖಾನ ಮಿಶ್ರಿಯನ್ನು ಅರ್ಪಿಸಬೇಕು. ಇದರಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಶ್ರೀಕೃಷ್ಣನು ಈಡೇರಿಸುತ್ತಾನೆ. ವೃಷಭ ರಾಶಿ. ಕೃಷ್ಣನ ವಿಗ್ರಹವನ್ನು ಬೆಳ್ಳಿಯ ಹಾಳೆಯಿಂದ ಅಲಂಕರಿಸಿ ಸಿಹಿ ತಿಂಡಿಗಳು, ಹಾಲು, ಮೊಸರು ಮತ್ತು ಜೇನುತುಪ್ಪವನ್ನು ನೀಡಿ. ಇದು ಜೀವನದ ಕೆಲವು ಸಮಸ್ಯೆಗಳನ್ನು ಪರಿಹರಿಸಬಹುದು. ಜನ್ಮಾಷ್ಟಮಿಯ ದಿನ ವೃಷಭ ರಾಶಿಯವರು ಕೃಷ್ಣನಿಗೆ ಮಖಾನವನ್ನು ಅರ್ಪಿಸಬೇಕು, ಏಕೆಂದರೆ ಶ್ರೀಕೃಷ್ಣನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಮಖಾನ ಕೂಡ ಒಂದು. ಇದನ್ನು ಕೃಷ್ಣನಿಗೆ ಅರ್ಪಿಸುವ ಮೂಲಕ ಶೀಘ್ರದಲ್ಲೇ ಆತನನ್ನು ಸಂತೋಷಗೊಳಿಸಬಹುದು. ಮಿಥುನ ರಾಶಿ. ಕೃಷ್ಣ ಮತ್ತು ರಾಧೆಯ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡಿಸಿ ವಿವಿಧ ಒಣ ಹಣ್ಣುಗಳು ಮತ್ತು ಬಾಳೆಹಣ್ಣುಗಳನ್ನು ನೀಡಿ. ಇದು ಸಾಮಾಜಿಕ ಮನ್ನಣೆ ಮತ್ತು ಗೌರವವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಮಿಥುನ ರಾಶಿಯವರು ಜನ್ಮಾಷ್ಟಮಿಯ ದಿನ ಶ್ರೀಕೃಷ್ಣನಿಗೆ ಶ್ರೀಗಂಧದ ತಿಲಕದ ನಂತರ ಮೊಸರನ್ನು ಅರ್ಪಿಸಬೇಕು. ಇದು ಕೂಡ ಕೃಷ್ಣನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ. ಕಟಕ ರಾಶಿ. ಕುಂಕುಮವನ್ನು ನೀರಿನಲ್ಲಿ ಬೆರೆಸಿ ಈ ನೀರಿನಿಂದ ರಾಧೆ, ಕೃಷ್ಣನ ವಿಗ್ರಹಗಳಿಗೆ ಅಭಿಷೇಕ ಮಾಡಿಸಿ. ತೆಂಗಿನಕಾಯಿಯಿಂದ ತಯಾರಿಸಿದ ಸಿಹಿ ತಿಂಡಿಗಳನ್ನು ನೀಡಿ. ಇದು ಶಾಂತಿ ಮತ್ತು ಸಮೃದ್ಧಿಯನ್ನು ಆಶೀರ್ವದಿಸಬಹುದು. ಈ ರಾಶಿಯ ಜನರು ಶ್ರೀಕೃಷ್ಣನಿಗೆ ಬಿಳಿ ಬಟ್ಟೆಯಿಂದ ಅಲಂಕರಿಸಿ ನಂತರ ಹಾಲು ಮತ್ತು ಕುಂಕುಮವನ್ನು ಅರ್ಪಿಸಬೇಕು. ಸಿಂಹ ರಾಶಿ. ರಾಧಾಕೃಷ್ಣನ ವಿಗ್ರಹಗಳಿಗೆ ಜೇನುತುಪ್ಪ ಮತ್ತು ಗಂಗಾಜಲದಿಂದ ಅಭಿಷೇಕ ಮಾಡಿ. ಜನ್ಮಾಷ್ಟಮಿಯ ದಿನದಂದು ಸಿಂಹ ರಾಶಿಯ ಜನರು ಕೃಷ್ಣನನ್ನು ಗುಲಾಬಿ ಬಣ್ಣದ ಬಟ್ಟೆಯಿಂದ ಅಲಂಕರಿಸಬೇಕು. ಇದಾದ ನಂತರ ಅಷ್ಟಗಂಧ ತಿಲಕವನ್ನು ಹಚ್ಚಬೇಕು. ಪ್ರಸಾದದಲ್ಲಿ ಬೆಣ್ಣೆ ಮಿಶ್ರಿಯನ್ನು ಅರ್ಪಿಸುವುದನ್ನು ಮರೆಯದಿರಿ. ಸಕ್ಕರೆಯ ಬದಲಿಗೆ ಬೆಲ್ಲ ಮತ್ತು ಬೆಲ್ಲದೊಂದಿಗೆ ತಯಾರಿಸಿದ ಸಿಹಿ ತಿಂಡಿಗಳನ್ನು ನೀಡಿ. ಇದು ಜೀವನದ ಅಪೇಕ್ಷಿತ ಗುರಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಕನ್ಯಾ ರಾಶಿ. ರಾಧೆ, ಕೃಷ್ಣನ ವಿಗ್ರಹಗಳಿಗೆ ತುಪ್ಪ ಹಚ್ಚಿ ನಂತರ ಹಾಲಿನೊಂದಿಗೆ ಅಭಿಷೇಕ ಮಾಡಿ. ವಿವಿಧ ಒಣ ಹಣ್ಣುಗಳನ್ನು ಮತ್ತು ಏಲಕ್ಕಿ ಮತ್ತು ಲವಂಗವನ್ನು ಸಹ ನೀಡಿ. ಜನ್ಮಾಷ್ಟಮಿಯ ದಿನದಂದು ಕನ್ಯಾ ರಾಶಿಯವರು ಶ್ರೀಕೃಷ್ಣನಿಗೆ ಹಸಿರು ಬಟ್ಟೆಯಿಂದ ಅಲಂಕರಿಸಬೇಕು. ಆ ನಂತರ ಕೋವಾವನ್ನು ಅರ್ಪಿಸಿ. ತುಲಾ ರಾಶಿ. ರಾಧಾ ಕೃಷ್ಣನ ವಿಗ್ರಹಗಳಿಗೆ ಸಕ್ಕರೆ ಮತ್ತು ಹಾಲಿನಿಂದ ಅಭಿಷೇಕ ಮಾಡಿ. ಒಣ ಹಣ್ಣುಗಳು ಮತ್ತು ಬಾಳೆಹಣ್ಣಿನೊಂದಿಗೆ ಹಾಲಿನ ಉತ್ಪನ್ನಗಳನ್ನು ಅರ್ಪಿಸಿ.
ತುಲಾ ರಾಶಿಯ ಜನರು ಶ್ರೀಕೃಷ್ಣನಿಗೆ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಅರ್ಪಿಸಬೇಕು ಅಥವಾ ಈ ಬಟ್ಟೆಯಿಂದ ಆತನನ್ನು ಅಲಂಕರಿಸಬೇಕು ಮತ್ತು ನಂತರ ತುಪ್ಪವನ್ನು ಅರ್ಪಿಸಬೇಕು. ವೃಶ್ಚಿಕ ರಾಶಿ. ಕೃಷ್ಣನ ವಿಗ್ರಹವನ್ನು ಸಕ್ಕರೆ, ಜೇನುತುಪ್ಪ, ಮೊಸರು ಮತ್ತು ಹಾಲಿನಿಂದ ಮತ್ತು ಕೊನೆಯದಾಗಿ ನೀರಿನಿಂದ ಅಭಿಷೇಕಿಸಿ. ಬೆಲ್ಲ ಮತ್ತು ತೆಂಗಿನಕಾಯಿಯ ಸಿಹಿ ತಿಂಡಿಗಳನ್ನು ನೀಡಿ. ಇದು ಎಲ್ಲ ಆಸೆಗಳನ್ನು ಪೂರೈಸುತ್ತದೆ. ವೃಶ್ಚಿಕ ರಾಶಿಯ ಜನರು ಜನ್ಮಾಷ್ಟಮಿಯಂದು ಶ್ರೀಕೃಷ್ಣನಿಗೆ ಕೆಂಪು ಬಟ್ಟೆಯನ್ನು ಅರ್ಪಿಸಬೇಕು ಅಥವಾ ಈ ಬಟ್ಟೆಯಿಂದ ಆತನನ್ನು ಅಲಂಕರಿಸಬೇಕು ಮತ್ತು ಮಖಾನ ಅಥವಾ ಮೊಸರನ್ನು ಅರ್ಪಿಸಬೇಕು. ಧನು ರಾಶಿ. ಮೊದಲು ರಾಧಾಕೃಷ್ಣನ ವಿಗ್ರಹಗಳಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿಸಿ, ನಂತರ ಹಾಲಿನಿಂದ ಅಭಿಷೇಕ ಮಾಡಿ. ಬಾಳೆಹಣ್ಣು ಮತ್ತು ಪೇರಳೆಯನ್ನು ಅರ್ಪಿಸಿ. ಧನು ರಾಶಿಯವರು ಶ್ರೀಕೃಷ್ಣನಿಗೆ ಹಳದಿ ಬಣ್ಣದ ಬಟ್ಟೆಯನ್ನು ತೊಡಿಸಬೇಕು. ಹಳದಿ ಬಣ್ಣದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಆತನಿಗೆ ಅರ್ಪಿಸಬೇಕು. ಮಕರ ರಾಶಿ. ರಾಧಾಕೃಷ್ಣನ ಮೂರ್ತಿಗಳಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿಸಿ. ಸಿಹಿ ವೀಳ್ಯದೆಲೆಯ ಭೋಗವನ್ನು ಅರ್ಪಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಬಹುದು ಎಂದು ಹೇಳಲಾಗುತ್ತದೆ. ಭಗವಾನ್ ಕೃಷ್ಣನನ್ನು ತಿಳಿ ನೀಲಿ ಬಟ್ಟೆಯಿಂದ ಅಲಂಕರಿಸಬೇಕು ಮತ್ತು ಪೂಜೆಯಲ್ಲಿ ಸಕ್ಕರೆ ಮಿಠಾಯಿಯನ್ನು ಅರ್ಪಿಸಬೇಕು. ಕುಂಭ ರಾಶಿ. ರಾಧಾಕೃಷ್ಣನ ವಿಗ್ರಹಗಳನ್ನು ಜೇನುತುಪ್ಪ, ಮೊಸರು, ಹಾಲು, ಸಕ್ಕರೆ ಮತ್ತು ನೀರಿನಿಂದ ಅಭಿಷೇಕ ಮಾಡಿ. ಒಣ ಹಣ್ಣುಗಳು ಮತ್ತು ಯಾವುದೇ ರೀತಿಯ ಕೆಂಪು ಸಿಹಿ ತಿಂಡಿಗಳನ್ನು ನೀಡಿ. ಕುಂಭ ರಾಶಿಯವರು ಜನ್ಮಾಷ್ಟಮಿ ಪೂಜೆಯಂದು ಶ್ರೀಕೃಷ್ಣನಿಗೆ ಕಡು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ನಂತರ ಕೃಷ್ಣನಿಗೆ ಪ್ರಿಯವಾದ ಬಾಲುಶಾಹಿಯನ್ನು ಅರ್ಪಿಸಿ. ಮೀನ ರಾಶಿ. ರಾಧಾಕೃಷ್ಣನ ವಿಗ್ರಹಗಳಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿಸಿ. ನಂತರ ಮೊಸರು ಮತ್ತು ಸಕ್ಕರೆಯನ್ನು ಲೇಪಿಸಿ. ಕೊನೆಯದಾಗಿ ನೀರಿನಿಂದ ಅಭಿಷೇಕ ಮಾಡಿ. ತೆಂಗಿನಕಾಯಿ ಮತ್ತು ಹಾಲಿನೊಂದಿಗೆ ತಯಾರಿಸಿದ ಸಿಹಿ ತಿಂಡಿಗಳನ್ನು ಅರ್ಪಿಸಿ. ಜನ್ಮಾಷ್ಟಮಿಯಂದು ಮೀನರಾಶಿಯ ಜನರು ಶ್ರೀಕೃಷ್ಣನಿಗೆ ಚಿನ್ನದ ಪೀತಾಂಬರಿ ಬಟ್ಟೆ ಮತ್ತು ಹಳದಿ ಬಣ್ಣದ ಕುಂಡಲವನ್ನು ಧರಿಸಬೇಕು. ನಂತರ ಭೋಗದಲ್ಲಿ ಕೇಸರಿ ಮತ್ತು ಬರ್ಫಿಯನ್ನು ಅರ್ಪಿಸಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.